ಮೀನಾಕ್ಷಿ ನಟರಾಜನ್ ಅವರ ವಿರುದ್ಧ ಯಾವುದೇ ಎಫ್ಐಆರ್ ಅಥವಾ ಒಂದು ಕ್ರಿಮಿನಲ್ ಪ್ರಕರಣ ಸಾಬೀತಾಗದೇ ಇದ್ರೂ ಕೂಡ ಚುನಾವಣಾಧಿಕಾರಿ ಅರವಿಂದ್ ಶರ್ಮಾ ಅವರು ಇದ್ದಕ್ಕಿದ್ದ ಹಾಗೆ ಅವರ ನಾಮಪತ್ರವನ್ನು ತಿರಸ್ಕರಿಸಿದ್ದು ಸರಿನಾ? ಚಂಡೀಗಢ ಮೇಯರ್ ಚುನಾವಣೆಯಲ್ಲಿ ಅಕ್ರಮ ಎಸಗಿ ಸುಪ್ರೀಂ ಕೋರ್ಟ್ ನಿಂದ ಪ್ರಜಾಪ್ರಭುತ್ವದ ಕೊಲೆಗಾರ ಅಂತ ಬಯಸ್ಕೊಂಡಂತ ಅನಿಲ್ ಮಾಸಿ ಅವರ ಆದಿಯಲ್ಲಿನೇ ಇವತ್ತಿನ ಚುನಾವಣಾಧಿಕಾರಿಗಳು ಸಾಕ್ತಾ ಇದ್ದಾರೆ. ಮೀನಾಕ್ಷಿ ನಟರಾಜನ್ ಅವರ ವಿರುದ್ಧ ಎಫ್ಐಆರ್ ಇದೆ ಅಂತ ಆರೋಪ ಮಾಡ್ತಾ ಇರುವಂತಹ ಬಿಜೆಪಿ ನಾಯಕರು ನಾಮಪತ್ರ ತಿರಸ್ಕೃತಗೊಂಡು ದಿನಗಳೇ ಕಳೆದ್ರೂ ಕೂಡ ಆ ಎಫ್ಐಆರ್ ನ ಪ್ರತಿಯನ್ನ ಸಾರ್ವಜನಿಕವಾಗಿ ಬಿಡುಗಡೆ ಮಾಡದೆ ಜಾಣ ಮೌನ ವಹಿಸಿರೋದು ಯಾಕೆ? ಜಾರ್ಖಂಡ್ ನಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ಪರಿಮಳ್ ನಾಥ್ವಾನಿ ಅವರ ನಾಮಪತ್ರದಲ್ಲಿ ತಪ್ಪುಗಳಿದ್ರೂ ಕೂಡ ಸರಿಪಡಿಸೋದಕ್ಕೆ ಸಮಯ ನೀಡಿದಂತಹ ಆಯೋಗ ಮೀನಾಕ್ಷಿ ನಟರಾಜನ್ ಅವರ ಪ್ರಕರಣದಲ್ಲಿ ಮಾತ್ರನೇ ತಕ್ಷಣನೇ ಉಮೇದುವಾರಿಕೆ ರದ್ದುಗೊಳಿಸುವಂತ ತಾರತಮ್ಯವನ್ನು ತೋರಿದ್ದು ಯಾಕೆ? ಜನತಾ ಪ್ರಾತಿನಿಧ್ಯ ಕಾಯ್ದೆ ಸೆಕ್ಷನ್ 36(4) ಪ್ರಕಾರ ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳಿಗಾಗಿ ನಾಮಪತ್ರವನ್ನ ತಿರಸ್ಕರಿಸೋ ಹಾಗಿಲ್ಲ ಅಂತ ಇದ್ರೂ ಕೂಡ ಕೇವಲ ಕೋರ್ಟ್ ನೋಟಿಸ್ ಅನ್ನೇ ಒಂದು ನೆಪವಾಗಿಸ್ಕೊಂಡು ನಾಮಪತ್ರವನ್ನ ರದ್ದು ಮಾಡಿರೋದು ಕಾನೂನು ಬಾಹಿರ ಅಲ್ವಾ? ಸೂರತ್ ಮತ್ತೆ ಇಂದೋರ್ ಲೋಕಸಭಾ ಚುನಾವಣೆಗಳ ಮಾದರಿಯಲ್ಲೇನೆ ಪ್ರತಿಪಕ್ಷದ ಅಭ್ಯರ್ಥಿಗಳ ಇಲ್ಲದ ಹಾಗೆ ಮಾಡಿ ತಮ್ಮ ಅಭ್ಯರ್ಥಿಗಳನ್ನ ಅವಿರೋಧವಾಗಿ ಗೆಲ್ಲಿಸಿಕೊಳ್ಳುವಂತಹ ರಾಜಕೀಯ ಕುತಂತ್ರವನ್ನ ಬಿಜೆಪಿ ಇಲ್ಲೂ ಕೂಡ ಬಳಸಿದ್ಯಾ? ಈ ಬಗ್ಗೆನ ಒಂದು ವಿವರವಾದ ವಿಶ್ಲೇಷಣೆಯನ್ನು ವೀಕ್ಷಿಸೋದಕ್ಕೆ ಕೆಳಗಿನ ಲಿಂಕ್ ಅನ್ನ ಕ್ಲಿಕ್ ಮಾಡಿ. ನೀವು ಇನ್ನೂ ಕೂಡ ವಾರ್ತಾಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಮತ್ತೆ ನಮ್ಮ ಎಲ್ಲ ವಿಡಿಯೋಗಳನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಅದ್ರ ಕುರಿತಾಗಿ ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತೆ ನಿಮ್ಗೆ ಇಷ್ಟವಾದಂತಹ ವಿಡಿಯೋಗಳ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.